ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 205ನೇ ಅಧ್ಯಾಯವಾದ ಯಮನು ಚಿತ್ರಗುಪ್ತನು ವಿವರಿಸಿದ ಶುಭಾಶುಭ ಕರ್ಮಿಗಳ ಸ್ಥಾನ ಫಲಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಬ್ರಾಹ್ಮಣರೇ, ಹಿಂದೆ ಆ ಯಮನು ಚಿತ್ರಗುಪ್ತನು ಅಲ್ಲಿ ಹೇಳಿದ ಮತ್ತು ನಾನು ತಿಳಿದಿರುವ ಈ ಬೇರೆಯ ಮಾತನ್ನು ಕೇಳಿ. ಯಮ ಚಿತ್ರಗುಪ್ತರು ಹೇಳುತ್ತಾರೆ, ಪೂಜ್ಯರಾದ ರಾಜರಲ್ಲಿ ಈತನು ಸ್ವರ್ಗಕ್ಕೆ ಹೋಗಲಿ, ಈ ವೃಕ್ಷವು, ಈ ತಿರ್ಯಕ್ ಜಂತುವು, ಈ ಮನುಷ್ಯನು ಮೋಕ್ಷವನ್ನು ಪಡೆಯಲಿ, ಇವನು ಬೇಗನೆ ನಾಗನಾಗಲಿ, ಈತನು ಪರಮಗತಿಯನ್ನು ಪಡೆಯಲಿ, ಈತನು ಕ್ಲೇಶ ಪಡುತ್ತಾ ಅಳುತ್ತಾ ಮತ್ತೆ ಮತ್ತೆ ಮಾತನಾಡುತ್ತಿರುವ ತನ್ನ ಪೂರ್ವಜರಾದ ಅಜ್ಜಂದಿರನ್ನು ನೋಡುವನು. ಅವರೆಲ್ಲರೂ ಆತ್ಮದೋಷದಿಂದ ಅಕ್ಷಯ ನರಕವನ್ನು ಸೇರಿದರು. ಪತ್ನಿಯನ್ನು ತ್ಯಜಿಸಿದವನು ಪುತ್ರ ಪೌತ್ರರಿಲ್ಲದವನೂ ಆದ ಈ ಅಧರ್ಮಿಷ್ಠನನ್ನು ರೌರವ ನರಕದಲ್ಲಿಟ್ಟು ಬಹು ಬಲಶಾಲಿಗಳಾದವರು ನಾಶ ಮಾಡಲಿ. ಅವಧಿಯು ಕಳೆದವರು
ಪಾಪರಹಿತರೂ ಆದ ಆ ಇವರೆಲ್ಲರನ್ನೂ ಬಿಟ್ಟು ಬಿಡಬೇಕು. ಬೇಗನೆ ಬಿಡಿ, ಬೇಗನೆ ಬಿಡಿ. ಇವರು ಪಾಪವಿಲ್ಲದವರು. ಅನುಕೂಲದಲ್ಲಿಯೂ ವಿಪತ್ತಿನಲ್ಲಿಯೂ ಅವರು ಸರ್ವಧರ್ಮಗಳನ್ನು ಪರಿಪಾಲಿಸಿದವರು. ಅಸೂಯೆ ಇಲ್ಲದವರಾದ ಅವರು ಬಹುಕಲ್ಪಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡಿ ಆದಿ ಕಲಿಯುಗದಲ್ಲಿ ಪರಮಧರ್ಮಿಷ್ಠರಾದ ಮನುಷ್ಯರಾಗಿ ಪರಮ ಸುಂದರಿಯರಾದ ನಾರಿಯರ ತೊಡೆಯ ಮೇಲೆ ಮಕ್ಕಳಾಗಿ ಆಡಿ ಇಹಲೋಕದ ಧರ್ಮಸ್ನೇಹಕ್ಕೆ ನಿದರ್ಶನವಾಗಲಿ. ಈತನು ಯುದ್ಧದಲ್ಲಿ ಶತ್ರುವನ್ನು ಸಂಹರಿಸಿ ಮೃತನಾದವನು. ಈತನಿಗೆ ಸ್ವರ್ಗದಲ್ಲಿ ಕ್ಲೇಶವಿಲ್ಲದ ಅಕ್ಷಯ ವಾಸವಾಗಲಿ. ಈತನು ಬ್ರಾಹ್ಮಣರಿಗಾಗಿಯೂ ಗೋವುಗಳಿಗಾಗಿಯೂ ರಾಷ್ಟ್ರಕ್ಕಾಗಿಯೂ ಪ್ರಾಣ ಬಿಟ್ಟವನು. ಅಮರಾವತಿಗೆ ಹೋಗಿ ಇಂದ್ರನಿಗೆ ತಿಳಿಸು, ತಡಮಾಡಬೇಡ. ಅಲ್ಲಿ ಈತನು ವೈಮಾನಿಕನಾಗಿ 1 ಕಲ್ಪಕಾಲ ವಾಸಿಸುವನು. ಹಾಗೆಯೇ ಈ ಪೂಜ್ಯನು ಧರ್ಮಾತ್ಮನೂ ಧರ್ಮದಲ್ಲಿ ವಾತ್ಸಲ್ಯವುಳ್ಳವನೂ ಯಾವಾಗಲೂ ಬಹುದಾನಾಸಕ್ತನೂ ಸರ್ವ ಪ್ರಾಣಿ ದಯಾಪರನೂ ಆದವನು. ಈತನನ್ನು ಶೀಘ್ರವಾಗಿ ಗಂಧ ಪುಷ್ಪ ಮಾಲೆಗಳಿಂದ ಚೆನ್ನಾಗಿ ಪೂಜಿಸು. ಈ ಮಹಾತ್ಮನಿಗೆ ನಾನು ಹೇಳಿದಂತೆ ಪೂಜೆ ಮಾಡಬೇಕು. ಈತನಿಗೆ ಚಾಮರದಿಂದ ಗಾಳಿಯನ್ನು ಬೀಸಿರಿ, ರಥವನ್ನೂ ಕೊಡಿ. ಈತನು ಪ್ರೇತವಾಸವನ್ನು ಬಿಟ್ಟು ಇಲ್ಲಿಂದ ಸ್ವರ್ಗಕ್ಕೆ ಹೋಗಲಿ. ಈ ಬುದ್ಧಿವಂತನಿಗೆ ದೇವದೇವನಾದ ಇಂದ್ರನಿಗಿಂತಲೂ ಮೇಲಾದ ಸ್ಥಾನವು ಲಭಿಸುವುದು. ಅಲ್ಲಿ ಈತನು ವಿಜಯದಿಂದ ಶಂಖತೂರ್ಯ ಧ್ವನಿಗಳೊಡನೆ ಪೂಜಿತನಾಗಿ ಬಹು ಸುಖವನ್ನು ಪಡೆಯಲಿ. ಈತನು ಪಡೆಯಲು ಕಷ್ಟವೂ ಶುಭವೂ ಆದ ಇಂದ್ರಲೋಕಕ್ಕೆ ಹೋಗಲಿ. ಈ ಕೀರ್ತಿವಂತನು ತನ್ನ 100 ಗುಣಗಳಿಂದ ಲೋಕದಲ್ಲಿ ಮೇಲಾಗಿರುವನು. ಈತನನ್ನು ಇಂದ್ರನು ನಿರೀಕ್ಷಿಸುತ್ತಿರುವನು. ಇಂದ್ರನು ಸ್ವರ್ಗದಲ್ಲಿರುವವರೆಗೂ ಈ ಧರ್ಮಾತ್ಮನು ಅಲ್ಲಿರುವನು. ಆತನ ತನ್ನ ಧರ್ಮವು ಮುಗಿಯುವವರೆಗೂ ಸ್ವರ್ಗದಲ್ಲಿ ಸಂತೋಷದಿಂದಿರುವನು. ಬಳಿಕ ಅಲ್ಲಿಂದ ಚ್ಯುತನಾಗಿ ಮನುಷ್ಯನಾಗಿ ಜನಿಸಿ ಸುಖಪಡುವನು. ಈತನು ರತ್ನವೇಣು ಅಂದರೆ ರತ್ನದ ಕೊಳಲನ್ನು ದಾನ ಮಾಡಿದವನು, ಸರ್ವಧರ್ಮಗಳಿಂದಲೂ ಅಲಂಕೃತನೂ ಆಗಿರುವನು. ಈತನನ್ನು ಸರ್ವ ಸುಖಗಳಿಂದ ಕೂಡಿದ ಅಶ್ವಿನಿ ದೇವರ ಲೋಕಕ್ಕೆ ಕರೆದುಕೊಂಡು ಹೋಗಿರಿ. ಈ ಮಹಾಭಾಗ್ಯನು ಸನಾತನನಾದ ದೇವದೇವನೆಡೆಗೆ ಹೋಗಲಿ. ಸರ್ವಶಕ್ತನಾದ ಈತನು ಪೂರ್ವದಲ್ಲಿ ಶುಚಿಗಳಾದ ಬ್ರಾಹ್ಮಣರಿಗೆ ಸುಖವಾಗಿ ಕರೆಯುವ ಶಾಸ್ತ್ರದಲ್ಲಿ ಹೇಳಿರುವಂತಹ ಹಸುಗಳನ್ನು ದಾನ ಮಾಡಿರುವನು. ಅನ್ನದಾನವನ್ನು ವಿಶೇಷವಾಗಿ ಮಾಡಿರುವನು. ಆದುದರಿಂದ ಮನೋಹರರಾದ ರುದ್ರಕನ್ಯೆಯರು ಕಲ್ಪಕಾಲ ಎಲ್ಲಿ ವಾಸಿಸುವರೋ ಆ ರುದ್ರಲೋಕಕ್ಕೆ ಈತನೂ ಹೋಗಿ ಕಲ್ಪಕಾಲದವರೆಗೆ ವಾಸ ಮಾಡುವುದರಲ್ಲಿ ಸಂಶಯವಿಲ್ಲ. ಆತನು ಬ್ರಾಹ್ಮಣರಿಗೆ ಸಕ್ಕರೆಯೊಡನೆ ವಿವಿಧ ರಸಗಳಿಂದ ಕೂಡಿ ಸರ್ವ ಸುಗಂಧ ಮನೋಹರವೂ ಆದ ಮಧುಪರ್ಕವನ್ನು ಕೊಟ್ಟಿರುವನು. ಆ ಮಹಾತ್ಮನು ಕರುವಿನೊಡಗೂಡಿ ಹಾಲು ಕರೆಯುವ ಶುಭಕರವಾದ ಪ್ರಾಯದ ಹಸುವನ್ನು ಪೀತಾಂಬರದಿಂದ ಅಲಂಕರಿಸಿ ಸುವರ್ಣದೊಡನೆ ದಾನ ಮಾಡಿದವನು. ನಾನು ಈತನ 3 ಕೋಟಿ ಲೇಖನಗಳನ್ನು ಸ್ವರ್ಗದಲ್ಲಿ ನೋಡಿದ್ದೇನೆ. ಈತನು ಸ್ವರ್ಗದಿಂದ ಪರಿಚ್ಯುತನಾದರೂ ಋಷಿಗಳ ಕುಲದಲ್ಲಿ ಉದಿಸುವನು.
ಸುವರ್ಣವನ್ನು ಹೆಚ್ಚಾಗಿ ದಾನ ಮಾಡಿದ ಈತನ ವಿಚಾರವನ್ನು ದೇವತೆಗಳಿಗೆ ವಿಜ್ಞಾಪಿಸಿರಿ. ಈತನು ದೇವತೆಗಳ ಅನುಮತಿಯನ್ನು ಪಡೆದು ಮಹಾದೇವನನ್ನು ಸೇವಿಸಲು ಹೋಗಲಿ. ಅಲ್ಲಿ ಮಹಾತೇಜನಾದ ಈತನು ಬೇಕಾದ ಹಾಗೆ ಬೇಕಾದುದನ್ನು ಪಡೆಯುವನು. ಮಹಾತಪನು ಪ್ರೇತ ಗಣಭಕ್ತನೂ ಆದ ಈತನು ಅಲ್ಲಿಯೇ ಹೋಗಲಿ. ಪೂರ್ವಜರನ್ನು ತೃಪ್ತಿಪಡಿಸಿದವನು ಪಿತೃಗಳೊಡನೆ ಹೋಗಲಿ. ನಾನಾ ಲೋಕ ನಮಸ್ಕೃತರಾದ ದಾನವ್ರತಿಗಳು ಸ್ವರ್ಗಕ್ಕೆ ಹೋಗಲಿ. ಸರ್ವ ಪ್ರಾಣಿಹಿತನಾದ ಈ ಭದ್ರನು ತನ್ನ ಮಹಾಕಾಮಗಳನ್ನು ಪಡೆಯಲಿ. ಸರ್ವರ ಇಷ್ಟಗಳನ್ನು ನೆರವೇರಿಸುವ ಈತನು ಸರ್ವೇಷ್ಟಾರ್ಥಗಳಿಂದಲೂ ಪೂಜ್ಯನು. ಬ್ರಾಹ್ಮಣರಿಗೆ ಭೂದಾನ ಮಾಡಿದ ಈತನು ಸ್ವರ್ಗಕ್ಕೆ ಹೋಗಲಿ. ನರೋತ್ತಮನಾದ ಈ ವೀರನು ತನ್ನ ಅನುಗಾಮಿಗಳೊಡನೆ ಕ್ಷಯವೂ ಮುಪ್ಪೂ ಇಲ್ಲದ ಬ್ರಹ್ಮಲೋಕಕ್ಕೆ ಹೋಗಿ ಬಗೆ ಬಗೆಯ ಇಷ್ಟ ಸುಖಗಳನ್ನು ಅನುಭವಿಸುತ್ತಲೂ ಮಹರ್ಷಿಗಳಿಂದ ಪೂಜೆಗೊಳ್ಳುತ್ತಲೂ ಅಲ್ಲಿಯೇ ಇರಲಿ. ಇತಿ ಶ್ರೀ ವರಾಹಪುರಾಣೆ ಭಗವತ್ಶಾಸ್ತ್ರೆ ಸಂಸಾರಚಕ್ರೆ ಶುಭಾಶುಭ ಫಲಾನುಕೀರ್ತನಂ ನಾಮ ಪಂಚಾಧಿಕ-ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 206ನೆಯ ಅಧ್ಯಾಯವಾದ ಪುಣ್ಯಶಾಲಿಗಳಿಗೆ ಲಭಿಸುವ ಸುಖ ಗೌರವಗಳು ಗೋ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.